ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಅಂತೆ, ಇದರಿಂದ ಇವರು ಮ್ಯಾಜಿಕ್ ಮಾಡೋದಂತೆ. ಇದೇ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಪವರ್ ಅಂತ, ಇದು ಮ್ಯಾಜಿಕ್ ಮಾಡೋದಂತ. ಇದರಲ್ಲಿ ಈ ಎಕ್ಸ್ಪೆನ್ಸ್ 18,000 ಆಗುತ್ತೆ. 10,500 ಟ್ರೀಟ್ಮೆಂಟ್ ಆಗ್ತದೆ. ಉಳಿದಿರೋದು ನಿಮ್ಗೆ ಐಟಮ್ ಕೊಡ್ತಾರೆ 7,500 ರುಪೀಸು. ಇದು ಡಾಕ್ಟರ್ ಮೀಟ್ ಮಾಡೋದು. ನಾನೇ ಡಾಕ್ಟರ್ ಇಲ್ಲ. ನೀವೇನು ಡಾಕ್ಟ್ರಾ? ಪ್ರೂಫ್ ಕೊಡು. ಪ್ರೂಫ್ ಕೊಡು. ನಿನ್ನದು ಪ್ರೂಫ್ ನನ್ನ ಹತ್ರ ಇದೆ. ನೀನು ಪ್ರೂಫ್ ಕೊಡು ನನಗೆ. ಫಸ್ಟ್ ನೀನು ಲೈಸೆನ್ಸ್ ತಗೊಂಡು ಬಂದ್ಮೇಲೆ ಕೆಲಸ ಮಾಡು. ಆಮೇಲೆ ನಾನು ಸೈಜ್ ಮಾಡಕ್ ಬಿಡಲ್ಲ. ಇಲ್ಲ ಸರ್, ಈಗ ನಾನು ಕ್ಲೋಸ್ ಮಾಡಲ್ಲ. ಇಲ್ಲ, ಪಾರ್ಲರ್ ಓಪನ್ ಆಗಿ ಕ್ಲೋಸ್ ಮಾಡಲ್ಲ. ವಿಜಯ್ ಟೈಮ್ಸ್ ನ ಕವರ್ ಸ್ಟೋರಿ ತಂಡ ಈ ಸ್ಪಾದೊಳಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ನಕಲಿ ವೈದ್ಯೆ ಹೇಗೆ ರೌದ್ರಾವತಾರ ತಾಳಿದ್ಲು ನೋಡಿ. ಇಲ್ಲಿ ನಿಮಗೆ ಶಕ್ತಿ ಇರ್ತೀರ ಬೋರ್ಡ್ ಇದೆಯಾ? ಈಕೆಯಿಂದ ಚಿಕಿತ್ಸೆ ಪಡೆದು ರೋಗವಾಸಿಯಾಗದೆ ಹಣ ಪ್ರಾಣ ಕಳೆದುಕೊಂಡ ರೋಗಿಗಳು ಮತ್ತು ಅವರ ಕುಟುಂಬಸ್ಥರು ವಿಜಯ ಟೈಮ್ಸ್ ನ ಕವರ್ ಸ್ಟೋರಿ ತಂಡಕ್ಕೆ ದೂರು ನೀಡಿದ್ರು. ಇವರ ದೂರಿನ ಸತ್ಯಾಸತ್ಯತೆಯನ್ನ ಕಂಡುಹಿಡಿದಾಗ, ದಾಖಲೆಗಳನ್ನು ಸಂಗ್ರಹಿಸಿದಾಗ ಈಕೆ ಕಾನೂನಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಜನರಿಗೆ ಮೋಸ ಮಾಡುತ್ತಿರುವ ವಂಚಕಿ ಅನ್ನೋದು ಗೊತ್ತಾಯಿತು. ಹಾಗಾಗಿ ನಾವು ಈಕೆಯ ಮೋಸದಾಟವನ್ನ ಬಯಲಿಗೆಳೆಯಲು ರಹಸ್ಯ ಕಾರ್ಯಾಚರಣೆ ಪ್ರಾರಂಭಿಸಿದ್ವಿ. ಇಲ್ಲೂ ಇದೆ, ಬನ್ನಿ ನೋಡಿ. ಬರೀ ಇದೆ ಇವಳದು ಮೇನ್ ಬಿಸ್ನೆಸ್ ಇದು. ಯಾಕಂದರೆ ಒಂದು ಪೇಷಂಟಿಗೆ ಬರೀ ಕನ್ಸಲ್ಟೇಷನ್ ಫೀಸ್ 500 ರೂಪಾಯಿ. ಓಕೆ, ಮತ್ತು 17,000ದಿಂದ ಶುರುವಾಗುತ್ತೆ. 17ರಿಂದ 18,000 ಶುರುವಾಗುತ್ತೆ. ಬರೀ ಇವ್ರಿಗೆ ಇದೇ ಲಾಭ. ಇಲ್ಲಿ ಸ್ಪಾ, ಸಲೂನು ಅವೆಲ್ಲ ಲಾಭ ಅಲ್ಲ. ಅವರಿಗೆ ಸ್ಟ್ರೋಕ್ ಆಗಿರುತ್ತೆ, ಬೇರೆ ಎಲ್ಲ ಕಡೆ ಹೋಗಿರ್ತಾರೆ, ಅಲ್ಲೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಗ್ಯಾಂಗ್ರೀನ್ ಆದವರಿಗೆ, ಇಂಥವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾಳೆ. ಅಂದರೆ ಕಾಲಲ್ಲೆಲ್ಲ ಗ್ಯಾಂಗ್ರೀನ್ ಆಗಿರುತ್ತೆ, ನಿಮ್ಗೆ ಕ್ಯೂರ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಹೇಳಿ ಇಂಥ ಟ್ರೀಟ್ಮೆಂಟ್ಗಳನ್ನು ಕೊಡಿಸ್ಕೊಂಡು ಲೂಟಿ ಹೊಡಿತಾರೆ. ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಇದು ಅಂತ ಟ್ರೀಟ್ಮೆಂಟ್ ಮಾಡುವಂಥ ಜಾಗ ಅಂತೆ ನೋಡಿ. ಇಲ್ಲಿ ಈ ರೀತಿ ಒಂದು ಮೆಷಿನ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಈ ಥೆರಪಿ ಮಾಡೋಕ್ಕೆಲ್ಲ ಇದನ್ನು ನೋಡಿ, ಈ ರೀತಿದೆಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಇದೇ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಅಂತೆ, ಇದರಿಂದ ಇವರು ಮ್ಯಾಜಿಕ್ ಮಾಡೋದಂತೆ. ಇದೇ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಪವರ್ ಅಂತ, ಇದು ಮ್ಯಾಜಿಕ್ ಮಾಡೋದಂತ. ಇದರಲ್ಲಿ ಈ ಮ್ಯಾಜಿಕ್ ಮಾಡೋದ್ರಿಂದ ನಿಮ್ದೆಲ್ಲ ರೋಗಗಳು, ಏನು ಲಿಸ್ಟ್ ರೋಗಗಳನ್ನು ಕೊಟ್ಟಿದ್ದಾರೆ, ಅದೆಲ್ಲ ರೋಗಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಕೊಂಡು ಜನರಿಗೆ 3 ನಾಮ ಹಾಕೋದಿದು. ಮೊದಲು ನಾವು ನಾನಾ ರೋಗಿಗಳನ್ನ ಆಕೆಯ ಬಳಿ ಕಳುಹಿಸಿ ಆಕೆಯ ಚಿಕಿತ್ಸೆಯ ಮರ್ಮ ಅರಿತೆವು. ಟೋಟಲ್ ಎಕ್ಸ್ಪೆನ್ಸ್ 18,000 ಆಗುತ್ತೆ. 10,500 ಟ್ರೀಟ್ಮೆಂಟ್ ಆಗ್ತದೆ. ಉಳಿದಿರೋದು ನಿಮ್ಗೆ ಐಟಮ್ ಕೊಡ್ತಾರೆ 7,500 ರುಪೀಸು. ಇದು ಡಾಕ್ಟರ್ ಮೀಟ್ ಮಾಡೋದು. ನಾನೇ ಡಾಕ್ಟರ್ ಇಲ್ಲ. ನೀವೇನು ಡಾಕ್ಟ್ರಾ? ಈ ರೀತಿ ನಾನೇ ಡಾಕ್ಟರ್ ಅಂತ ಹೇಳಿಕೊಂಡು ಚಿಕಿತ್ಸೆ ಕೊಡುವ ಈಕೆ ಜಸ್ಟ್ 10th ಪಾಸ್. ಆ ಬಳಿಕ ಈಕೆ ನರ್ಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಕೋರ್ಸ್ನ ನಕಲಿ ಸರ್ಟಿಫಿಕೇಟ್ ಮಾಡಿಸಿಕೊಂಡು ನಾನೇ ಡಾಕ್ಟರ್ ಅಂತ ಹೇಳಿಕೊಂಡು ಖುದ್ ಇವಳೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಮಾಡಿ ಅಮಾಯಕ ರೋಗಿಗಳಿಂದ ಲಕ್ಷ ಹಣ ವಸೂಲಿ ಮಾಡ್ತಿದ್ದಾಳೆ. ಅಷ್ಟೇ ಅಲ್ಲ, ಈಕೆಯ ಸೆಂಟರ್ನಲ್ಲಿ ಟ್ರೀಟ್ಮೆಂಟ್ ಕೊಡುತ್ತಿರುವ ಈಕೆಯ ಸಹಾಯಕರಿಗೆ ಮೆಡಿಕಲ್ ಪದವಿ ಬಿಡಿ, ವಿದ್ಯಾಭ್ಯಾಸವೇ ಇಲ್ಲ. ಇನ್ನು ಈಕೆ ರೋಗಿಗಳಿಗೆ ಬರೆದುಕೊಡೋ ಪ್ರಿಸ್ಕ್ರಿಪ್ಷನ್ ನೋಡಿ, ಯಾವ ಡಾಕ್ಟರ್ಗೂ ಕಡಿಮೆ ಇಲ್ಲದಂತೆ ಬರೀತಾಳೆ. ಈ ನಕಲಿ ವೈದ್ಯೆ ಸಂಗೀತ PG ಪ್ರಮುಖ ಮಾಧ್ಯಮಗಳಲ್ಲಿ ಜಾಹೀರಾತು ಸಂದರ್ಶನ ಕೊಡ್ತಾಳೆ. ಅದರಲ್ಲಿ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ, ಯಾವುದೇ ರೀತಿಯ ಔಷಧಿ ಇಲ್ಲದೆ ತಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚಿಕಿತ್ಸೆಯ ಮೂಲಕ ವಿಶೇಷವಾದ ಆಯುರ್ವೇದ, ಪಂಚಕರ್ಮ, ಆಧುನಿಕ ತಂತ್ರೋಪಕರಣಗಳಿಂದ ಥೆರಪಿ ಮಸಾಜ್ ಮಾಡಿ ರೋಗ ಗುಣಪಡಿಸುತ್ತೇನೆ ಎಂದು ಹೇಳಿಕೊಳ್ತಾಳೆ. ಈಕೆಯ ಕಲರ್ಫುಲ್ ಜಾಹೀರಾತು ನಂಬಿ ಬರುವ ರೋಗಿಗಳಿಗೆ ವಂಚನೆ ಮಾಡ್ತಾಳೆ. ನಾನೊಂದು 50,000 ರೂಪಾಯಿ ಮೇಲೆ ತಂದಿದ್ದೆ ಸರ್. ಅವರು ಎಲ್ಲ ಅದು ಟ್ರೀಟ್ಮೆಂಟ್ ಮಾಡಿ ಕರೆಂಟ್ ಎಲ್ಲ ಶಾಕ್ ಕೊಟ್ಟು ಇದು ಮಾಡ್ಬಿಟ್ಟು ನನಗೆ ಸೇವ್ ಆಗಿಲ್ಲ ಅಮ್ಮಿಗೆ. ಅಯ್ಯಮ್ಮ, ಇದು 4ನೇ ಬ್ರಾಂಚು. ಯಾಕಂದ್ರೆ ಎಲ್ಲ ಕಡೆನೂ ಸೀಸ್ ಆಗ್ತಾ ಇದೆ. ಬಟ್ ಪದೇ ಹೆಸರುಗಳನ್ನ ಚೇಂಜ್ ಮಾಡಿಕೊಂಡು, ಅವತಾರಗಳನ್ನ ಚೇಂಜ್ ಮಾಡಿಕೊಂಡು ಅವರು ಬೇರೆ ಕಡೆ ಬ್ರಾಂಚ್ಗಳನ್ನ ಮಾಡ್ತಾನೆ ಇದ್ದಾರೆ. ಮ್ಯಾಗ್ನೆಟ್ ಮಸಾಜ್ ಇಂದ ವಾಸಿ ಆದಂತ ವ್ಯಕ್ತಿ ಇಲ್ಲಿವರೆಗೂ ಯಾರು ಇಲ್ಲ. ಇಲ್ಲಿ ಮಾಧ್ಯಮದವ್ರದ್ದು ತಪ್ಪಿದೆ. ಸುಳ್ಳು ಜಾಹೀರಾತುಗಳನ್ನ ಕೊಟ್ಟು ದುಡ್ಡು ಮಾಡೋಕ್ಕೋಸ್ಕರ ಅಮಾಯಕರನ್ನ ಬಲಿ ಆಗ್ತಾ ಇದೆ. ನಮ್ಮ ಕಾಯಿಲೆನೂ ವಾಸಿ ಆಗಲ್ಲ, ನಮ್ಮ ಹಣನೂ ಹೋಗುತ್ತೆ, ನಮ್ಮ ಹಣೆಗೆ 3 ನಾಮ ಬರುತ್ತೆ. ತಮಾಷೆ ಅಂದ್ರೆ ಈ ಸಂಗೀತ ಈಗ ಈ ಅಕ್ರಮ ಚಿಕಿತ್ಸೆ ಕೊಡೋದು ಸಲೂನ್ ಅಂಡ್ ಸ್ಪಾದ ಒಳಗೆ. ಯಾಕಂದ್ರೆ ಈಕೆಯ ವಿರುದ್ಧ 2020ರಲ್ಲೇ FIR ದಾಖಲಾಗಿತ್ತು.
ಮಲ್ಲೇಶ್ವರಂನಲ್ಲಿ ತನ್ಮಯ ಹೆಲ್ತ್ ಕೇರ್ನಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ಮಾಡ್ತಿದ್ಲು. ಇವಳು ಥೆರಪಿ ಮಾಡಿ ಗುಣಮುಖರಾಗದ ನೂರಾರು ಸಂತ್ರಸ್ತರು 2020ರಲ್ಲಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಆಗ ಈಕೆಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದ್ರೆ ಪೊಲೀಸರು ಲಂಚ ತಿಂದು ಈ ಪ್ರಕರಣದ ತನಿಖೆಯನ್ನು ಸರಿಯಾಗಿಯೇ ನಡೆಸಿಲ್ಲ. ಮತ್ತೆ ಹಳೆ ಚಾಳಿ ಶುರು. ಶ್ರೀಶಕ್ತಿ ಹೆಲ್ತ್ ಕೇರ್ ಓಪನ್. ಎಫ್ಐಆರ್ ದಾಖಲಾದ ಬಳಿಕ ಮತ್ತೆ ಹಳೆ ಚಾಳಿ ಶುರು ಮಾಡಿಕೊಂಡ ಸಂಗೀತ ಈಗ ಹೊಸ ಹೆಸರು ಅಂದ್ರೆ ಶ್ರೀಶಕ್ತಿ ಹೆಲ್ತ್ ಕೇರ್ ಸೆಂಟರ್ ಅನ್ನು ಶೇಷಾದ್ರಿಪುರಂನ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಸ್ಟಾರ್ಟ್ ಮಾಡಿದ್ಲು. ಪ್ರಪಂಚದ ನಂಬರ್ 1 ಟ್ರೀಟ್ಮೆಂಟ್ ಅಂತ ಹೇಳಿಕೊಂಡು ಪೊಲೀಸರಿಗೆ, ಆರೋಗ್ಯ ಇಲಾಖೆಯವರಿಗೆ ಕೈಬಿಸಿ ಮಾಡಿ ಮಾಧ್ಯಮದವರಿಗೆ ಜಾಹೀರಾತು ಕೊಟ್ಟು ಭರ್ಜರಿ ಲೂಟಿ ಪ್ರಾರಂಭಿಸಿದ್ಲು. ಇಲ್ಲಿಯೂ ಸಹ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಖುದ್ ಬೆಂಗಳೂರು ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಶ್ರೀಶಕ್ತಿ ಹೆಲ್ತ್ ಕೇರ್ ಅನ್ನು ಸೀಸ್ ಮಾಡಲಾಯಿತು.